ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಿಮಗಾಗಿ ಬಂದ ದೇವರು ನಿಮಗ ಏನು ನೀವು ಕೇಳ್ತಿರೋ ಇವತ್ತು ಆ ದೇವರು ನಿಮ್ಗೆ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನೀವು ಮಾಡಿದ ಪ್ರಾರ್ಥನೆಗೆ ನಿಮಗೇ ದೇವರು ಉತ್ತರ ಕೊಡಕತ್ತ. ಆಮೇಲೆ ನೀವು ಯಾರು ಮಾಡ್ತಾರೆ ನಿಮ್ಮ ಕುಟುಂಬದಾಗ ಎಷ್ಟು ಜನ ನೀವು ಪ್ರಾರ್ಥನೆ ಮಾಡಕತ್ರಿ ಅಷ್ಟು ಜನಕ್ಕೆ ದೇವರು ಉತ್ತರ ಕೊಡಕತ್ತಾನ. ಆಮೇಲೆ ಹಲ್ಲೆಲೂಯಾ. ಯಾರ್ಯಾರು ಪ್ರಾರ್ಥನೆದಾಗ ಕುಂತಿರೋ ಅವರಿಗೆ ದೇವರು ಉತ್ತರ ಕೊಡಕತ್ತಾನ. ಯಾಕಂದ್ರೆ ಮಾಡಿದ ಪ್ರಾರ್ಥನೆಗ ಪ್ರತಿಫಲ ಖಂಡಿತ ದೇವರು ಕೊಡ್ತಾನ. ಆಮೇಲೆ ಒಂದು ವಾಕ್ಯ ಓದ್ಕೊಡ. ಬೇಡಿಕೊಳ್ಳಿರಿ. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಆಮೆನ್. ಹಲ್ಲೆಲೂಯಾ. ಬೇಡಿಕೊಳ್ಳುವನು ಪ್ರತಿಯೊಬ್ಬನು ಹೊಂದುವನು. ಹಲ್ಲೆಲೂಯಾ. ಒಂದು ಕುಟುಂಬದಾಗ ಪ್ರಾರ್ಥನಾ ಮಾಡ್ತಾ ದೇವರ ಹತ್ರ ಬೇಡ್ತಿರುವಾಗ ಪ್ರತಿಯೊಬ್ಬರು ಹೊಂದುತ್ತಾರೆ. ಎಷ್ಟು ಜನ ನಿಮ್ಮ ಕುಟುಂಬದಾಗ ಪ್ರಾರ್ಥನೆ ಮಾಡ್ತಾ ಇದ್ರಿ? 3, 4 ಮಂದಿ, 5 ಮಂದಿ, 6 ಮಂದಿ. ಒಂದು ಕುಟುಂಬ ಎಷ್ಟು ಜನ ಅದ ಅಷ್ಟು ಜನ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮಧ್ಯದಾಗ ದೇವರಿದ್ದು ನೀವು ಏನೇನು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅದೆಲ್ಲ ದೇವರು ಕೇಳಿ ಅದಕ್ಕೆ ಉತ್ತರ ದೇವರು ಕೊಡಕತ್ತಾನ. ಆಮೇಲೆ ಹಲ್ಲೆಲೂಯಾ. ತಮ್ಮನ ಸಲಗ ಪ್ರಾರ್ಥನೆ ಮಾಡಿದ ಉತ್ತರ ಬರಕತ್ತದ, ಅಕ್ಕನ ಸಲಗ ಪ್ರಾರ್ಥನೆ ಮಾಡಿದ ಉತ್ತರ ಬರಕತ್ತದ, ಕುಟುಂಬ ಸಲಗ ಪ್ರಾರ್ಥನೆ ಮಾಡಿದ ಉತ್ತರ ಬರಕತ್ತದ, ಜಾಗದ ಸಲಗ, ಹೊಲದ ಸಲಗ, ನಿಮ್ಮ ಬಿಸ್ನೆಸ್ ಸಲಗಾಗಿ ಎಲ್ಲಾ ಸಲಗಾಗಿ ನೀವು ಮಾಡಿದ ಪ್ರಾರ್ಥನೆದ ಉತ್ತರ ಬರಕತ್ತದ. ಹಲ್ಲೆಲೂಯಾ. ನಿಮ್ಮ ತಂದೆ ಸಲಗಾಗಿ ಮಾಡಿದ ಪ್ರಾರ್ಥನೆ ಇವತ್ತೇ ಉತ್ತರ ಬರಕತ್ತದ. ನೀವು ಯಾವ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ ಆ ವಿಷಯಕ್ಕಾಗಿ ದೇವರು ಉತ್ತರ ಕೊಡಕತ್ತಾನ. ನಾವು ಪ್ರಾರ್ಥನೆ ಮಾಡ್ಲಿಲ್ಲ ಅಂದ್ರೆ ಉತ್ತರ ಎಲ್ಲಿಂದ ಬರ್ತದೆ ನೋಡಿ. ಬೇಡಿಕೊಳ್ಳೋವನು ಪ್ರತಿಯೊಬ್ಬನು ಹೊಂದುವನು. ನೀವು ಮಾಡ್ತಾ ಇರೋ ಪ್ರಾರ್ಥನಾ ನಿಮ್ಗೆ ಉತ್ತರ ಸಿಗಕ್ಕಾಗಿ ದೇವರಿಗೆ ಸ್ತೋತ್ರ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಗೆ ಏನಾದ್ರೂ ಬೇಕಿತ್ತಂದ್ರೆ ನಾವು ದೇವರ ಹತ್ರ ಹೆಂಗ್ ಕೇಳಬೇಕು? ಪ್ರಾರ್ಥನಾದ ಮುಖಾಂತರನೇ ಅಲ್ಲ. ಅಲ್ಲಿ ದೇವರನ್ನ ಡೈರೆಕ್ಟ್ ಹೋಗಿ ದೇವ್ರಿಗೆ ಕೇಳಬೇಕು ಹಂಗಿಲ್ಲಲ್ಲ. ಪರಲೋಕದಲ್ಲಿ ದೇವರನ್ನ ಇಲ್ಲಿ ಪ್ರಾರ್ಥನಾ ಮಾಡಿದ್ರೆ ದೇವರು ಪರಲೋಕದಲ್ಲಿ ಇರೋ ದೇವರು ನಮ್ಮ ಮಧ್ಯದಾಗ ಬಂದು ನಮ್ಮ ಪ್ರಾರ್ಥನವನ್ನು ಕೇಳಿ ಆ ಪ್ರಾರ್ಥನದ ಉತ್ತರ ಕೊಡ್ತಾನ. ಪ್ರಾರ್ಥನಾ ಮಾಡ್ಲೇಬೇಕು. ಯಾಕೆ ಮಾಡ್ಲೇಬೇಕು ಅಂದ್ರೆ ನಮಗೆ ಬೇಕಲ್ಲ. ನಮ್ಗೆ ಕೆಲಸ ಬೇಕು, ನಮ್ಮ ಸಂಸಾರದಲ್ಲಿ ಒಗ್ಗಟ್ಟಾಗಿರ್ಬೇಕು, ಶಾಂತಿ ಇರಬೇಕು, ನಮ್ಗೆ ಬೇಕು. ನಮ್ಮ ಮಾರ್ಕ್ಸ್ಗಳು ಓದ್ತಾ ಇದ್ದುವಾಗ ಸಾಲಿದು ಅದ್ರಾಗ ಒಳ್ಳೆ ಮಾರ್ಕ್ಸ್ಗಳು ಬೇಕು. ನಮ್ಮ ಬಿಸ್ನೆಸ್ದಾಗ ಸಕ್ಸಸ್ಫುಲ್ ಆಗಬೇಕು, ನಮ್ಮ ಕೆಲಸದಾಗ ಯಾವ್ದು ಅಡೆತಡೆ ಆಗಬಾರ್ದು. ಪ್ರತಿಯೊಂದು ವಿಷಯಕ್ಕಾಗಿ ನಮಗೆ ಶಾಂತಿ ಬೇಕು. ನಾವು ದುಡಿಮೆ ರೊಕ್ಕ ನಮಗಾಗಿ ಸ್ವಂತ ಆಗಬೇಕು, ವ್ಯರ್ಥ ಖರ್ಚಾಗಬಾರ್ದು, ಯಾರು ರೋಗ ಬರಬಾರ್ದು, ಯಾವ ಜಗಳ ಆಗ್ಬಾರ್ದು, ಯಾವ ಮಾಟ ಮಂತ್ರ ಕ್ರಿಯೆ ಹತ್ತಬಾರ್ದು, ಯಾವ ಶೈತಾನ ನಮಗೆ ಸತಾಯಿಸಬಾರ್ದು ಅಂತ ಪ್ರತಿಯೊಂದು ಉತ್ತರ ನಮಗೆ ಬೇಕು. ಹಂಗೆ ಶಾಂತಿ ನಾವು ಇರೋದು ಬೇಕು. ಅದ್ರ ಸಲಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ ಪ್ರತಿಯೊಂದು ಉತ್ತರ ಬರ್ತದ. ಬೇಡಿಕೊಳ್ಳೋನು ಪ್ರತಿಯೊಂದು ಹೊಂದುತ್ತಾನಂತ. ಪ್ರತಿಯೊಬ್ಬ ಮನುಷ್ಯನು ಹೊಂದುತ್ತಾನ. ನಮ್ಮ ಕುಟುಂಬಕ್ಕಾಗಿ ನೀವು ಮಾಡ್ರಲ್ಲ, ನೀವು ಮಾಡ್ತಾ ಇರುವಾಗ ನಿಮ್ಮ ಕುಟುಂಬದಲ್ಲಿ ಪ್ರತಿಯೊಂದು ವಸ್ತು ದೇವರು ಕೊಡ್ತಾ ಬರ್ತಾನ. ನೀವು ಯಾಕಂದ್ರೆ ಬೇಡಕತ್ರಿ. ಬೇಡಿದವನು ಪ್ರತಿಯೊಬ್ಬನು ಹೊಂದುವನು. ಹೆಣ್ಣು ಮಗಳಾಗ್ಲಿ ಗಂಡು ಮಗಳಾಗ್ಲಿ, ಸಿಸ್ಟರ್ ಆಗ್ಲಿ ಬ್ರದರ್ ಆಗ್ಲಿ, ಅಣ್ಣ ಆಗ್ಲಿ ತಮ್ಮ ಆಗ್ಲಿ, ಅಕ್ಕ ಆಗ್ಲಿ ತಂಗಿ ಆಗ್ಲಿ, ಅಪ್ಪ ಆಗ್ಲಿ ಅಮ್ಮ ಆಗ್ಲಿ, ಯಾರು ನೀವು ಬೇಡ್ತಾ ಇದ್ರಿ ವ್ಯರ್ಥಂತ್ರ ಬೇಡ್ತಾ ಇಲ್ಲಲ್ಲ. ದೇಶದ ಪ್ರಾರ್ಥನೆಗಾಗಿ ನೀವು ಬೇಡಕತ್ರಿ, ದೇವರು ನೆರವೇರ್ಸಕತ್ತಾನ. ಅಕ್ಕನ ಸಲಗಾಗಿ ಪ್ರಾರ್ಥನೆ ಮಾಡಕತ್ರಿ, ನೆರವೇರಿಸ್ತಾನ. ತಂಗಿ ಸಲಗಾಗಿ ಮಾಡಕತ್ರಿ, ನೆರವೇರಿಸ್ತಾನ. ಒಳ್ಳೆ ಸಂಬಂಧ ಸಿಗಬೇಕು, ಒಳ್ಳೆ ತಂಗಿಗೆ ಜೋಡಿ ಆಗ್ಬೇಕು, ಒಳ್ಳೆ ಅಕ್ಕಗೆ ಜೋಡಿ ಆಗ್ಬೇಕು, ಒಳ್ಳೆ ತಮ್ಮನಿಗೆ ಜೋಡಿ ಆಗ್ಬೇಕು, ಅಣ್ಣನಿಗೆ ಜೋಡಿ ಆಗ್ಬೇಕು ಅಂತಾನೆ ಮಾಡಕತ್ರಿ ಅಲ್ಲ. ದೇವರಿಗೆ ಸ್ತೋತ್ರ. ಅದೇ ಉತ್ತರ ಕೊಡಕತ್ತಾನ. ನೀವು ಬೇಡಬೇಕು, ಇನ್ನ ಬೇಡಬೇಕು, ಕಮ್ಮಿ ಅಲ್ಲ. ನೀವು ನೋಡ್ರಿ, ಒಳ್ಳೆ ಸಂಬಂಧಕ್ಕಾಗಿ ನಾವು ಪ್ರಾರ್ಥನೆ ಮಾಡಕತ್ತೀವಿ ಅಂದ್ರೆ ಪ್ರಾರ್ಥನಾ ಚಂದಾಗಿ ಜಗ್ಗಿಯಾಗಿ ಮಾಡಬೇಕು. ಯಾಕಂದ್ರೆ ಒಳ್ಳೆ ಸಂಬಂಧ ಬೇಕು. ಪ್ರಾರ್ಥನಾ ಮಾಡಿದ ತಕ್ಷಣನೇ ಮುಂಜಾನೆ ಮಾಡಿದ ಸಾಯಂಕಾಲ ಸಂಬಂಧ ಆಗ್ತಿಲ್ಲ. ನಮಗ ಬೇಕು ವರ ಚಂದಾಗಿ ಬೇಕು. ನನ್ನ ದೇವರಿಗೆ ಗೊತ್ತದ, ಆದಮ್ಮನಿಗೆ ಜೋಡಿ ಮಾಡಿದ ದೇವರು ನಮಗೂ ಜೋಡಿ ಮಾಡ್ತಾನ, ನಮ್ಮ ಅಕ್ಕನಿಗೆ ಜೋಡಿ ಮಾಡ್ತಾನ, ನಮ್ಮ ತಂಗಿಗೆ ಜೋಡಿ ಮಾಡ್ತಾನಂತ ಗೊತ್ತಿದ್ರೆ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡಿ ದೇವರ ಹತ್ರ ಬೇಡಿಕೊಂಡ್ರೆ ಹೊಂದುತ್ತೇವೆ. ಹಲ್ಲೆಲೂಯಾ. ಒಳ್ಳೆ ಬಿಸ್ನೆಸ್ ಸಲಗಾಗಿ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೆ ಬೇಡಿದವರು ಪ್ರತಿಯೊಬ್ಬರು ಹೊಂದುತ್ತಾರ. ಹಲ್ಲೆಲೂಯಾ. ಕುಟುಂಬ ಶಾಂತಿಯಾಗಿರ್ಲಿ ಅಂತ ಬೇಡಿದ್ರೆ ಅದು ಬಿ ಶಾಂತಿ ದೇವರು ಕೊಡ್ತಾನ. ಯಾವ ರೋಗ ಬರಬಾರ್ದು, ಯಾವ ಜಗಳ ಬರಬಾರ್ದು, ಯಾವ ಮಾಟ ಮಂತ್ರ ಬರಬಾರ್ದು ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ ಅದು ಬಿ ದೇವರು ಶಾಂತಿ ಸಮಾಧಾನ ಜಗಳ ಇರ್ಲಾರ್ದಂಗೆ ದೇವರು ನಡೆಸ್ಕೊಡ್ತಾನ. ಏನ್ ಬೇಕು? ಒಂದು ಕುಟುಂಬಕ್ಕಾಗಿ ಏನ್ ಬೇಕು? ಒಂದು ಕುಟುಂಬ ಶಾಂತಿ ಇರೋದೇ ಬಯಸ್ತಾರಲ್ಲ. ನನ್ನ ಮಗ ಒಳ್ಳೆಯವನಾಗದೆ ಬಯಸ್ತಾಳಲ್ಲ ಒಂದು ತಾಯಿ. ದೇವರನ್ನ ಸಹಾಯ ಬೇಕಾಗ್ತದ. ನನ್ನ ಮಗ ಒಳ್ಳೆಯವನಾಗೇ ಇರ್ಬೇಕಲ್ಲ,
ಅಂತ ತಂದೆ ಬೇಯಿಸ್ತಾನಲ್ಲ, ದೇವರ ಸಹಾಯ ಬೇಕಾ. ಬೇಡಿದವನು ಪ್ರತಿಯೊಬ್ಬನು ಹೊಂದುತ್ತಾನ. ನೀನು ಏನ್ ಬೇಡ್ತಾ ಇದ್ದಿ? ಶಾಂತಿ, ಸಮಾಧಾನ. ಎಲ್ಲಿ? ನಿನ್ನ ಮನೆಯಲ್ಲಿ. ಯಾವ ವಿಷಯಕ್ಕಾಗಿ? ನಮ್ಮ ಕುಟುಂಬ ವಿಷಯಕ್ಕಾಗಿ. ನಮಗ ಬರಕತ್ ಬೇಕು, ನಮ್ಗೆ ರೊಕ್ಕದ ಸಹಾಯ ಬೇಕು, ನಾವು ದುಡ್ದು ರೊಕ್ಕ ನಮಗೆ ಸ್ವಂತ ಆಗಬೇಕು, ವ್ಯರ್ಥ ರೊಕ್ಕ ಖರ್ಚಾಗಬಾರ್ದು ಅಂತ ನೀವು ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ, ನಿಮಗೆ ಉತ್ತರ ಕೊಡಕತ್ತಾನ ದೇವರು. ನೀವು ಹೊಂದಿದ್ದಿ ಮಗಳೇ, ನೀನು ಹೊಂದಿದ್ದಿ ಮಗನೇ, ನೀವು ಇನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಇನ್ನ ಚೆನ್ನಾಗಿ ಪ್ರಾರ್ಥನೆ ಬೇಡಿದವನು ಪ್ರತಿಯೊಬ್ಬನು ಹೊಂದುತ್ತಾನ. ನೀನ್ ಬೇಡ. ಈಗ ನಿಮ್ಮ ತಮ್ಮನ ಸಲಗಾಗಿ ಪ್ರಾರ್ಥನೆ ಮಾಡು, ನಿನ್ನ ಅಣ್ಣನ ಸಲಗಾಗಿ ಪ್ರಾರ್ಥನೆ ಮಾಡು, ನಿನ್ನ ಕುಟುಂಬ ಸಲಗಾಗಿ ಇನ್ನ ಪ್ರಾರ್ಥನೆ ಮಾಡ್ರಿ ದೇವರಿಗೆ. ಸ್ತೋತ್ರ. ಒಂದು ಕುಟುಂಬ ಒಡೆಯಕ್ಕೂ 5 ನಿಮಿಷ ಸಾಕು, ತಕ್ಷಣನೇ ಒಡೆದೋಗ್ತದ. ಒಂದು ಕುಟುಂಬ ಒಡೆಯೋದು ತಕ್ಷಣನೇ ಹೊಡೆದೋಗ್ತದೆ. ಕೂಡಿಸ್ಬೇಕಂದ್ರೆ ಬಹಳ ಸಮಯ ಆಗ್ತದೆ. ಅದ್ರ ಸಲಿಗೆ ಒಂದು ಕುಟುಂಬದಾಗ ನಾವೇನ್ ಮಾಡ್ಬೇಕು? ಜಗ್ಗಿ ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಕುಟುಂಬ ಒಡಿಬಾರದು, ನಮ್ಮ ಕುಟುಂಬದಾಗ ಭೇದ ಭಾವ ಬರಬಾರ್ದು, ನಮ್ಮ ಕುಟುಂಬದಾಗ ಶಾಂತಿ ಇರ್ಲಿ, ನಮ್ಮ ಕುಟುಂಬದಾಗ ಸಮಾಧಾನ ಇರ್ಲಿ. ಅಣ್ಣನಲ್ಲಿ ಭೇದ ಬರಬಾರ್ದು, ತಮ್ಮನಲ್ಲಿ ಭೇದ ಬರಬಾರ್ದು, ತಂಗಿ ತಮ್ಮ ಅಣ್ಣ ತಾಯಿ ಅಕ್ಕ ಭಾವ ಎಲ್ಲಾರ ಹತ್ರ ಭೇದ ಬರಬಾರ್ದು. ಯಾವ ಸಮಸ್ಯೆಗಾಗಿ ಜಗಳ ಬರಬಾರ್ದು, ಯಾವ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಾರ್ದು ಅಂತ ನಾವು ಸದಾ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ವಾರಕ್ಕೆ 1 ಸಲ ಈ ಪ್ರಾರ್ಥನೆ ಇಡಬೇಕು ನಿಮ್ಮ ಕುಟುಂಬದಾಗ. ಯಾಕಂದ್ರೆ ಕುಟುಂಬ ಒಡೆದ ತಕ್ಷಣ ಜಲ್ದಿ ಕೂಡೋದಿಲ್ಲ. ಶೈತಾನನು ಕುಟುಂಬ ಓಡಾಕಕ್ಕೆ ಬರ್ತಾನ. ಹಲ್ಲೆಲೂಯಾ. ಬೇಡಿಕೊಳ್ಳೋನು ಪ್ರತಿಯೊಬ್ಬನು ಹೊಂದುತ್ತಾನಂತಂದ್ರೆ ನಮ್ಮ ಕುಟುಂಬ ಸಲಗಾಗಿ ಮಾಡಬೇಕು, ನಮ್ಮ ಬಿಸ್ನೆಸ್ ಸಲಗಾಗಿ, ನಮ್ಮ ಆರೋಗ್ಯದ ಬಲ ಸಲಗಾಗಿ, ದೇವರು ಸದಾ ನಮ್ಮ ಸಂಗಡ ಇರೋ ಸಲಗಾಗಿ. ನಮ್ಮ ಕುಟುಂಬ ಒಡಿಬಾರ್ದು, ನಮ್ಮ ಕುಟುಂಬ ಹಾಳಾಗ್ಬಾರ್ದು, ನಾವು ದಿಕ್ಕಪಾಲ ಆಗ್ಬಾರ್ದು, ಆ ಕಡೆ ಬೇರೆ ಬೇರೆ ಸಂಸಾರ ಆಗ್ಬಾರ್ದು. ಒಂದು ಕುಟುಂಬದಾಗ ದೇವರು ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಮಧ್ಯದಾಗ ಇಳಿದು ಬರ್ತಾನ. ಹಲ್ಲೆಲೂಯಾ. ಶೈತಾನಕ್ಕೂ ಹೊಚ್ಚಿಕೆಟ್ಟು ಬಿದ್ದದ. ಶೈತಾನನು ನೋಡಕತನ ನಿಮ್ಮನ್ನ ಹೆಂಗ್ ಸಂತೋಷಲಿಂತಾರಲ್ಲ ಹೊಡಿಬೇಕಂತ ಕಾರಣಕ್ಕ ಬಂದನ. ನೀವು ಪ್ರಾರ್ಥನೆ ಮಾಡ್ರಿ, ಅವನು ಏನು ಮಾಡಕ ಸಾಧ್ಯ ಇಲ್ಲ. ಯಾಕಂದ್ರೆ ಬೇಡಿದವರು ಪ್ರತಿಯೊಬ್ಬನು ಹೊಂದುತ್ತಾರ. ನೀವ್ ಯಾವ ವಿಷಯಕ್ಕಾಗಿ ನೀವು ಮಾಡ್ತಿರೋ ಪ್ರಾರ್ಥನಾ ಆ ವಿಷಯದಾಗ ದೇವರು ಜಯ ಕೊಡ್ತಾನ. ಇನ್ನೊಬ್ಬರ ಸಲಗಾಗಿ ನೀವು ಮಾಡ್ತಾ ಇರೋ ಅದಕ್ಕೆ ವಿಜಯ ಕೊಡ್ತಾನ. ಅಕ್ಕದವ್ರು ಪಕ್ಕದವ್ರ ಮನೆ ಸಲಗಾಗಿ ಪ್ರಾರ್ಥನೆ ಮಾಡು, ಅದಕ್ಕೆ ವಿಜಯ ಕೊಡ್ತಾನ. ನಿಮ್ಮ ಸ್ನೇಹಿತರ ಸಲಗಾಗಿ ನೀವು ಪ್ರಾರ್ಥನೆ ಮಾಡ್ರಿ, ಅದಕ್ಕೆ ವಿಜಯ ಕೊಡ್ತಾನ. ನಿಮ್ಮ ಸ್ನೇಹಿತರ ಪ್ರಾಬ್ಲಮ್ದಾಗನ, ರೋಗದಾಗನ, ಸಮಸ್ಯೆದಾಗನ, ಉರಿದಾಗ ಬಾಧ, ನೋವು, ಉರಿ, ಚಳಿಗಳು, ಅನೇಕ ತೊಂದರೆಗಳು, ಕೆಲಸ ಇಲ್ಲ, ಆ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಆ ವಿಷಯಕ್ಕಾಗಿ ಬಿ ದೇವರು ಜಯ ಕೊಡ್ತಾನ. ಎಲ್ಲಾ ವಿಷಯದಾಗ, ನಿಮ್ಮ ಕಲಿಷ್ಯದಾಗ, ನಿಮ್ಮ ಚರ್ಚಿನಾಗ, ನಿಮ್ಮ ಪ್ರಾರ್ಥನಾ ಮಂದಿರದಾಗ ಅಲ್ಲಿ ಯಾರನ್ನ ತೊಂದರೆ ಯಾರು ಇವತ್ತ ಪ್ರಾರ್ಥನೆ ಮಾಡ್ರಿ, ಇವತ್ತ ಬಿಡುಗಡೆ ಕೊಡ್ತಾರೆ. ಯಾಕಂದ್ರೆ ಬೇಡಿದವರು ಪ್ರತಿಯೊಬ್ಬರು ಹೊಂದುತ್ತಾರ, ಬೇಡಿದವನು ಪ್ರತಿಯೊಬ್ಬನು ಹೊಂದುತ್ತಾನ. ಹಲ್ಲೆಲೂಯಾ. ಯಾರಾದ್ರೂ ಆಗಿರ್ಲಿ, ಅವರು ಯಾರು ಬೇಡ್ತಾರೋ ಅವ್ರು ಹೊಂದುತ್ತಾರ. ಹಲ್ಲೆಲೂಯಾ. ಏನ್ ಸಮಸ್ಯೆಗಾಗಿ ನೀವು ಪ್ರಾರ್ಥನೆ ಮಾಡ್ತಾರೋ ಅದು ನಿಮಗೆ ಖಂಡಿತವಾಗಿ ದೇವರು ನಿಮಗೆ ಕೊಡಕತ್ತಾನ. ಆಮೇನ್. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸ್ತೀನಿ. ಎಸ್ ಪ್ರಭು ಸ್ತೋತ್ರ. ಎಸ್ ಪ್ರಭು ಸ್ತೋತ್ರ. ಹೌದು ರಾಜ ಸ್ತೋತ್ರ. ಹೌದು ತಂದೆ, ಹೌದು ತಂದೆ ಸ್ತೋತ್ರ. ಸ್ತೋತ್ರ. ಪ್ರಾರ್ಥನೆ ಕೇಳುವವನು, ಪ್ರಾರ್ಥನೆ ಉತ್ತರ ಕೊಡುವವನು ನಮ್ಮ ಮಧ್ಯದಲ್ಲಿ ತಿರುಗಾಡ್ತದೆ. ಸ್ತೋತ್ರ. ದೇವರು ನಮ್ಮ ಮಧ್ಯದಲ್ಲಿ ಬಂದಿದೆ. ಸ್ತೋತ್ರ. ಬೇಡಿದವರು ಪ್ರತಿಯೊಬ್ಬರು ಹೊಂದುತ್ತದೆ. ಸ್ತೋತ್ರ. ಹುಡುಕಿದವರಿಗೆ ದೇವರು ಸಿಗ್ತದೆ. ಸ್ತೋತ್ರ. ತಟ್ಟವರಿಗೆ ದೇವರ ಬಾಗಿಲು ತೆರೆದಿದೆ. ಸ್ತೋತ್ರ. ಪ್ರತಿಯೊಬ್ಬರಿಗೆ ದೇವರ ಆಶೀರ್ವಾದ ಮಾಡ್ತದೆ. ಸ್ತೋತ್ರ. ಪ್ರಾರ್ಥನೆ ಜಯ ಸಿಕ್ಕಿದ ದೇವರಿಗಾಗಿ ಕೋಟಿ ಸ್ತೋತ್ರ. ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆಲ್ಲ ಜಯನೇ ಜಯ ದೇವರು ಕೊಡ್ತದಕ್ಕಾಗಿ ದೇವರಿಗೆ ಸ್ತೋತ್ರ. ವಾಕ್ಯದ ಮುಖಾಂತರ ಆಶೀರ್ವಾದ ಹೊಂದಿದಕ್ಕಾಗಿ ದೇವರಿಗೆ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.